ಹಲೋ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್ ಟು ಗ್ರೋನ್ ಕನ್ನಡ ಚಾನಲ್. ಈ ವಿಡಿಯೋದಲ್ಲಿ 15th ಇಂದ 19th ವರೆಗೂ ಅಂದರೆ ಈ ವೀಕಲ್ಲಿ ಟ್ರೇಡಿಂಗ್ ಹೆಂಗಾಯಿತು ಹೇಳ್ತೀನಿ ಬನ್ನಿ. ಫ್ರೈಡೇ ಒಂದು BTST ತೊಗೊಂಡಿದ್ದೆ ಕಾಲ್ ಸೈಡು ಸೆನ್ಸೆಕ್ಸಲ್ಲಿ. ನೋಡಿ, ಮಾರ್ಕೆಟ್ ಆಲ್ಮೋಸ್ಟು ಗ್ಯಾಪ್ ಅಪ್ ಓಪನ್ ಆಗಿ 1200 ಪಾಯಿಂಟ್ಸ್ ಗ್ಯಾಪ್ ಓಪನ್ ಆಗಿತ್ತು. ಆ್ಯಂಡ್ ನನಗೆ ಪ್ರಾಫಿಟ್ ಆಗಿದೆ. ಪ್ರಾಫಿಟ್ ಅಂದರೆ ಅಂತಿಂತ ಪ್ರಾಫಿಟ್ ಅಲ್ಲ, ನಾನು ಅವತ್ತಿನ ಡೇ ಕ್ಲೋಸ್ನೇ ಮಾಡಿದೆ. ನಾನು ಮತ್ತೆ ಟ್ರೇಡ್ ಮಾಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ಒಂದ್ಸರಿ ಪ್ರಾಫಿಟಿಗೆ ಬಂದಿತ್ತಂದಮೇಲೆ ಮತ್ತೆ ಆ ಕಡೆ ತಿರುಗಿ ನೋಡಬಾರ್ದು. ಸೊ ಐ ಗಾಟ್ ಮೈ ಪ್ರಾಫಿಟ್ ಆ್ಯಂಡ್ ಎಕ್ಸಿಟ್. ಆ್ಯಂಡ್ ಈ ಟ್ರೇಡ್ಗೆ ನನ್ನ ಕ್ಯಾಪಿಟಲ್ ಬಂದು ಓನ್ಲಿ 9,000 ಸಮಥಿಂಗ್, ಬಟ್ ನಂಗೆ ಪ್ರಾಫಿಟ್ ಆಗಿರೋದು 10,000. ಸೊ ಆಲ್ಮೋಸ್ಟ್ 10% ಪ್ರಾಫಿಟ್. ನಾನು 16th 17th ಟ್ರೇಡ್ ತಗೊಳ್ಳಿಲ್ಲ, ಬಿಕಾಸ್ ನಿಫ್ಟಿಯಲ್ಲಿ ನನಗೆ ಅದು ಟ್ರೇಡ್ ಸಿಗಲಿಲ್ಲ. ಬಟ್ ನ್ಯಾಚುರಲ್ ಗ್ಯಾಸಲ್ಲಿ ಈವ್ನಿಂಗ್ ಒಂದು ಟ್ರೇಡ್ ತೊಗೊಂಡೆ, ಅದು ಲಾಸ್ ಆಯಿತು. ಲಾಸ್ ಅಂತಂದರೆ 2 days ವೆಯ್ಟ್ ಮಾಡಿದೆ ನಾನು. ಬಟ್ ನಂದು ವೆಯ್ಟ್ ಆಗಿ ನಾನು ಸ್ಟಾಪ್ ಲಾಸ್ ಇಟ್ಟಾದ್ಮೇಲೆ ಅದು ಪ್ರಾಫಿಟ್ ಕಡೆಗೆ ಬಂತು. ಬಟ್ ಹೋಲ್ಡ್ ಮಾಡಿದ್ದು ವೇಸ್ಟ್ ಆಯಿತು. ಇಟ್ಸ್ ಓಕೆ, BTST ಲಾಸ್ ಆಗಿದೆ. ನೋಡಿ, ಇಲ್ಲಿ ಲಾಸ್ ತೋರಿಸ್ತಾ ಇದ್ದೀನಿ. ಇದನ್ನು ಬುಕ್ ಮಾಡಿದ್ದೀನಿ. ಆಲ್ಮೋಸ್ಟ್ 10,000 ಲಾಸ್ ಆಗಿದೆ ಇದರಲ್ಲಿ ನನಗೆ. ನನ್ನ ಪ್ರಾಫಿಟ್ನ ಮಾತ್ರ ಲಾಸ್ ಮಾಡ್ಕೊಂಡೆ, ನಾಟ್ ದ ಕ್ಯಾಪಿಟಲ್. ನಿಫ್ಟಿ ಡೇ ಕ್ಯಾಂಡಲ್ಸ್ ಅಲ್ಲಿ ನೋಡಿದ್ರೆ ಒಂದು ಟ್ರೆಂಡ್ ಲೈನ್ ಫಾರ್ಮ್ ಮಾಡಿದೆ, ಡೌನ್ ಟ್ರೆಂಡ್. ಅಂಡ್ ಟ್ರೆಂಡ್ ಲೈನ್ ನ ರೆಸ್ಪೆಕ್ಟ್ ಮಾಡಿ ರಿವರ್ಸ್ ಆಗ್ತಾ ಇದೆ. ಸೊ ಫಿಬೊನಾಚಿ ಟೂಲ್ ಯೂಸ್ ಮಾಡ್ತಾ ಇದ್ದೀನಿ. ಫಿಬೊನಾಚಿ ಹಾಕ್ಬಿಟ್ಟು ಲೆವೆಲ್ಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮಂಡೇ ಇಂದ ಟ್ರೇಡ್ ಮಾಡಕ್ಕೆ. ನಾನು ಡೇಟಾ ಬ್ಯಾಕ್ ಟೆಸ್ಟ್ ಮಾಡಿರೋ ಪ್ರಕಾರ ಇವಾಗ ಒಂದು ಕರೆಕ್ಷನ್ ಆಗಬೇಕು ಅಪ್ ಟು ಒಂದು 0.5 ಅಥವಾ 0.6, ಸಮಟೈಮ್ಸ್ 0.38ಗೆ ತುಂಬಾ ಬುಲಿಶ್ ಆಗಿದ್ರೆ ಮೇಲೋಗಕ್ಕೆ ಶುರು ಆಗುತ್ತೆ ಮಾರ್ಕೆಟ್. ಲೆವೆಲ್ಸ್ ನ ರೆಸ್ಪೆಕ್ಟ್ ಮಾಡ್ತಾ ನೋಡೋಣ. ಗುರುವಾರ ನಿಫ್ಟಿ ಬ್ರೇಕ್ಔಟ್ ಕೊಟ್ಟಿದ್ದು ನೋಡಿ, ನಾನು ಒಂದು BTST ಟ್ರೇಡ್ ತಗೊಂಡೆ CE ಸೈಡ್. ಬಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ, ಆಲ್ಮೋಸ್ಟ್ 181 ಪಾಯಿಂಟ್ಸ್. ಸೊ ನನಗೆ ಲಾಸ್ ಆಗಿದೆ ಅಂಡ್ ಲಾಸು ಬುಕ್ ಮಾಡಿದ್ದೀನಿ. ನೋಡಿ ತೋರಿಸ್ತೀನಿ. ಇವಾಗ ಇಲ್ಲೇ ಎಕ್ಸಿಟ್ ಆಗಿದ್ದು, ಇಮಿಡಿಯೇಟ್ ಓಪನ್ ಆಗಿದ ತಕ್ಷಣ ನನಗೆ 4,700 ಲಾಸ್ ಆಯ್ತು ಅದರಲ್ಲಿ. ಅದಾದ್ಮೇಲೆ ಇನ್ನೊಂದು ಟ್ರೇಡ್ ತಗೊಂಡೆ, ಅದು ಕಾಲ್ ಸೈಡು. ಬಿಕಾಸ್ ಈ ಕ್ಯಾಂಡಲ್ ಕ್ರಾಸ್ ಮಾಡಿದೆ EMA ನ ಸೆಟಪ್ ಇದೆ. ಅದ್ರ ಪ್ರಕಾರ EMA ಕ್ರಾಸ್ ಆದ ತಕ್ಷಣ ನಾನು ಟ್ರೇಡ್ ತಗೋತೀನಿ. ಬಟ್ EMA ಕ್ರಾಸ್ ಆಗಿದೆ. ಬಟ್ ಸ್ಟಿಲ್ ಅವತ್ತಂತೂ ಬಿಗ್ ಪ್ಲೇಯರ್ಸ್ ಒಳ್ಳೆ ಮ್ಯಾನಿಪುಲೇಟ್ ಮಾಡಿದ್ದಾರೆ. ಒಂದ್ಸಲಿ ರಪ್ ಅಂತ ಕೆಳಗಡೆ ಬಂದು ಇನ್ನೊಂದ್ಸಲಿ ರಪ್ ಅಂತ ಮೇಲಾಗಿದೆ. ಸೊ ಇಟ್ಸ್ ಎ ಕಂಪ್ಲೀಟ್ಲಿ ಬಿಗ್ ಪ್ಲೇಯರ್ಸ್ ಗೇಮ್. ನಿಮ್ಮ ಪ್ರಕಾರ ಮಂಡೇ ಮಾರ್ಕೆಟ್ ಯಾವ ಸೈಡ್ ಓಪನ್ ಆಗ್ಬೋದು ಕಮೆಂಟಲ್ಲಿ ತಿಳಿಸಿ. ನಾನು ಪುಟ್ ಸೈಡ್ ಒಂದು ಟ್ರೇಡ್ ತೊಗೊಂಡಿದ್ದೀನಿ ಸೆನ್ಸೆಕ್ಸ್ ಅಲ್ಲಿ, ಅದ್ರ ಬಗ್ಗೆ ಮಂಡೇ ವಿಡಿಯೋ ಮಾಡಾಕ್ತೀನಿ. ಪ್ಲೀಸ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬಾಯ್.